ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಎರಡು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಸ್ವ್ಯಾಪ್ ಮಾಡೋದು, ಅಂದರೆ ಸಿ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ನಂಬರ್ಸ್ನ ಹೇಗೆ ಸ್ವ್ಯಾಪಿಂಗ್ ಮಾಡೋದು, ಅದಲು ಬದಲು ಮಾಡೋದು ಅಂತ. ಆಮೇಲೆ ಅದರಲ್ಲೇ ಇನ್ನೊಂದು ಟೆಕ್ನಿಕ್ ಇದೆ. ಆ್ಯಕ್ಚುಲಿ ಸ್ವ್ಯಾಪಿಂಗಲ್ಲಿ 2 ಟೆಕ್ನಿಕ್ಸ್ ಇದ್ದಾವೆ. ಒಂದು ಟೆಂಪರವರಿ ವೇರಿಯೇಬಲ್ ಯೂಸ್ ಮಾಡ್ಕೊಂಡು ಮಾಡೋದು, ಇನ್ನೊಂದು ಟೆಂಪರವರಿ ವೇರಿಯೇಬಲ್ ಯೂಸ್ ಮಾಡ್ದಲೇ ಮಾಡೋದು. ಸೊ ಎರಡನ್ನೂ ಇವತ್ತು ತೋರಿಸ್ಕೊಡ್ತೀನಿ. ಸೊ ಬನ್ನಿ ನಮ್ಮ ಟರ್ಬೋ ಸಿ ಎಡಿಟರ್ಗೆ ಹೋಗೋಣ. ಓಕೆ, ಫೈಲಿಗೆ ಬನ್ನಿ, ನ್ಯೂ ಚೂಸ್ ಮಾಡಿ, ವಿಂಡೋಸಿಗೆ ಬನ್ನಿ, ಝೂಮ್ ಅಪ್ಲೈ ಮಾಡಿ, ನಮಗೆ ಬೇಕಾಗಿರೋ ಲೈಬ್ರರೀಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವಾಯ್ಡ್ ಮೈನ್ ಫಂಕ್ಷನ್ ಬರ್ಕೊಳ್ಳಿ. ಸೊ ಬ್ರೇಸಸ್ ಓಪನ್ನು ಕ್ಲೋಸು ಮಾಡಿ, ಕ್ಲಿಯರ್ ಸ್ಕ್ರೀನ್ ಬರ್ಕೊಳ್ಳಿ. ನೀವು ಏನಂತಂದರೆ ನಾನು ಹೇಳ್ಕೊಡೋದನ್ನೇ ಸ್ಟಿಕ್ ಆಗಬೇಡಿ, ನಮ್ಮ ಯೂಸರ್ಸ್ಗೆ ಹೇಳ್ತಾ ಇರೋದು. ಸ್ವಲ್ಪ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತಾ ಇರಬೇಕು. ಬಿಕಾಸ್ ಎಲ್ಲ ಮ್ಯಾಕ್ಸಿಮಮ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಕೆಲವೊಂದು ಟೈಮಲ್ಲಿ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಅವಾಗ ನಿಮಗೂ ಬೇಜಾರಾಗುತ್ತೆ ವಿಡಿಯೋ ನೋಡೋದಕ್ಕೆ. ಸೊ ಹಾಗಾಗಿ ಕೆಲವೊಂದನ್ನ ಸ್ಕಿಪ್ ಮಾಡ್ತೀನಿ. ಸೊ ನೀವು ಸಣ್ಣ ಪುಟ್ಟದ್ದು ಟ್ರೈ ಮಾಡ್ತಾ ಇರಬೇಕು. ನೋಡಿ, ನಾನು ಪ್ರತಿ ಸತಿ ಕ್ಲಿಯರ್ ಸ್ಕ್ರೀನ್ ಕೊಡ್ತಾಯಿದ್ದೀನಿ. ನೀವು ಒಂದ್ಸಲ ಏನು ಮಾಡಿ ಅಂತಂದರೆ, ಕ್ಲಿಯರ್ ಸ್ಕ್ರೀನ್ ಕೊಡದಲ್ಲೇ ಒಂದ್ಸಲ ರನ್ ಮಾಡಿ ಪ್ರೋಗ್ರಾಮ್ನ. ಅವಾಗ ಯಾವ ಥರ ಪ್ರೋಗ್ರಾಮ್ ಔಟ್ಪುಟ್ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಇನ್ನೂ ಸ್ವಲ್ಪ ಡೀಪಾಗಿ ಗೊತ್ತಾಗುತ್ತೆ ಏನು ಅಂತ. ಓಕೆನಾ? ಸೊ ಇವಾಗ ನಾನು ಹೇಳಿದ್ದೇನಪ್ಪ ಅಂತಂದರೆ ಅದಲು ಬದಲು ಮಾಡೋದು ಅಂತ. ಇವಾಗ ಅದಲು ಬದಲು ಮಾಡೋದಕ್ಕೆ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ಏನು ಬೇಕು, 2 ನಂಬರ್ ಬೇಕು. 2 ನಂಬರ್ ಬೇಕು ಅಂತಂದರೆ ಆ 2 ನಂಬರ್ ಇಟ್ಕೊಳ್ಳೋಕ್ಕೆ, 2 ನಂಬರ್ನ ಹೋಲ್ಡ್ ಮಾಡೋಕ್ಕೆ 2 ವೇರಿಯೇಬಲ್ ಬೇಕು. ಸೊ 2 ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಡಿ, A, B ಅಂತ. ಆಮೇಲೆ ಇಲ್ಲಿ ಟೆಂಪ್ ಅಂತ ಇನ್ನೊಂದು ವೇರಿಯೇಬಲ್. ನಿಮ್ಗೆ ಏನು ಬೇಕು ಕೊಡಿ, C ಅಂತನಾದ್ರು ಕೊಡಿ, ABCD ಏನು ಬೇಕಾದ್ರೂ ಕೊಡಿ. ಬಟ್ ಸುಮ್ಮನೆ ಹೆಸರು ಚೆನ್ನಾಗಿರಲಿ ಅಂದ್ಬಿಟ್ಟು ಟೆಂಪ್ ಅಂತ ಕೊಡ್ತೀನಿ ನಾನು ಅಷ್ಟೇ. ಅದೇ ಕೊಡಬೇಕು ಇದೇ ಕೊಡಬೇಕು ಅಂತೇನಿಲ್ಲ, ನೀವು ಇಷ್ಟ ಬಂದಿದ್ದು ಕೊಡ್ಬೋದು. ವೇರಿಯೇಬಲ್ ನೇಮು ನೀವು ಇಷ್ಟ ಬಂದಿದ್ದು ಕೊಡ್ಬೋದು. ಸೊ ಇವಾಗ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇಷ್ಟೇ. ಇವಾಗ A ಏನೊಂದು 5 ಅಂತ ಕೊಡ್ತೀನಿ. ಆಮೇಲೆ B 6 ಅಂತ ಕೊಡ್ತೀನಿ. ಸೊ ನಾನು Aಗೆ ಏನು ಕೊಟ್ಟಿದ್ದೀನಿ, 5 ಕೊಟ್ಟಿದ್ದೀನಿ. Bಗೆ ಏನು ಕೊಟ್ಟಿದ್ದೀನಿ, 6 ಕೊಟ್ಟಿದ್ದೀನಿ. ಸೊ ಇವಾಗ ಸ್ವ್ಯಾಪ್ ಆಗಬೇಕು. ಅಂದರೆ Aಗೆ 6 ಬರಬೇಕು, Bಗೆ 5 ಹೋಗಬೇಕು. ಸೊ ಆ ಥರ ಹೆಂಗೆ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಓಕೆ, ಸೊ ಇದು ಬಂದು ನಮ್ಮ ಪ್ರೋಗ್ರಾಮ್ದು ಅಜೆಂಡಾ. ಸೊ ಫಸ್ಟ್ ಏನು ಮಾಡಿ, ಪ್ರಿಂಟಫ್ ಯೂಸ್ ಮಾಡ್ಕೊಳ್ಳಿ. ಸೊ ಎಂಟರ್ ವ್ಯಾಲ್ಯೂ ಫಾರ್ A and B ಅಂತ ಕೊಡಿ. ಆಮೇಲೆ ಸ್ಕ್ಯಾನ್ಎಫ್ ಮಾಡ್ಕೊಳ್ಳಿ, 2 ವ್ಯಾಲ್ಯೂನ ಎಂಟ್ರ್ ಮಾಡ್ಕೋಬೇಕು. ಸ್ಕ್ಯಾನ್ಎಫ್ ಅಂತ ಹೇಳಿದ್ದೀನಿ. ಸ್ಕ್ಯಾನ್ಎಫ್ ಅಂತಂದರೆ ನಥಿಂಗ್ ಬಟ್ ವ್ಯಾಲ್ಯೂಸ್ನ ಅದು ತೊಗೊಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ನೀವು ಕೊಡೋ ವ್ಯಾಲ್ಯೂನ ಇನ್ಪುಟ್ಟಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಇನ್ಪುಟ್ಟಾಗಿ ರಿಸೀವ್ ಮಾಡ್ಕೊಂಡ್ಮೇಲೆ ಆಬ್ವಿಯಸ್ಲಿ ದೇರ್ ಶುಡ್ ಬಿ ಸಮ್ ಔಟ್ಪುಟ್. ಯಾವುದೇ ಒಂದು ಇನ್ಪುಟ್ಗೆ ಔಟ್ಪುಟ್ ಬರಲೇಬೇಕು. ಅದು ಕರೆಕ್ಟಾಗಿರುತ್ತೋ ತಪ್ಪಾಗಿರುತ್ತೋ ಅದು ಸೆಕೆಂಡ್ರಿ, ಒಟ್ನಲ್ಲಿ ಔಟ್ಪುಟ್ ಅಂತೂ ಬರಲೇಬೇಕು. ಸೊ ಅದನ್ನು ಪ್ರಿಂಟಫ್ ಅಂತ ಕರಿತೀವಿ ಅಷ್ಟೇ. ಸೊ ಇಲ್ಲಿ 2 ಇಂಟೀಜರ್ ವ್ಯಾಲ್ಯೂ ಕೊಡ್ತಾ ಇರೋದ್ರಿಂದ ಪರ್ಸೆಂಟೇಜ್ ಡಿ ಆಮೇಲೆ ಕಾಮ ಹಾಕಿ, ನಾನು ಹೇಳಿದ್ದೀನಿ ನೆನ್ನೆನೇ ಪ್ರೀವಿಯಸ್ ವೀಡಿಯೋದಲ್ಲಿ, ಆ್ಯಂಪರ್ಸೆಂಡ್ ಅಂತಂದರೆ ಅಡ್ರೆಸ್ ಆಫ್ ದ ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಆ್ಯಂಪರ್ಸೆಂಡ್ A, ಆ್ಯಂಪರ್ಸೆಂಡ್ B. ಸೊ ಇದ್ರ ಏನಪ್ಪ ಎಕ್ಸಾಕ್ಟ್ ಸ್ಟ್ರಾಟಜಿ ಏನು ಅಂತಂದರೆ, ಸೊ 2 ವೇರಿಯೇಬಲ್ ತೊಗೊಂಡಿದ್ದೀವಿ, A ಮತ್ತು B ಅಂತ. A ಮತ್ತು B ವ್ಯಾಲ್ಯೂ ಇಂಟರ್ಚೇಂಜ್ ಆಗಬೇಕು. ಆಮೇಲೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ ಆ್ಯಂಪರ್ಸೆಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಬಿಕಾಸ್ ನಮಗೆ A = 5 ಅನ್ನೋದು ಇಲ್ಲಿ ಫ್ರಂಟ್ ಎಂಡಲ್ಲಿ ಕಾಣಿಸುತ್ತೆ, ಬಟ್ ಒಳಗಡೆ ಬ್ಯಾಕ್ ಎಂಡಲ್ಲಿ ನಮಗೆ ಕಾಣಿಸ್ದೇ ಇರುವಂತಹ ಒಂದು ಲಾಜಿಕ್ ರನ್ ಆಗ್ತಾ ಇರುತ್ತೆ. ಅದು ಹೆಂಗೆ ಅಂತಂದರೆ,
ಎ ಅನ್ನೋ ವೇರಿಯೇಬಲ್ ಆಮೇಲೆ ಬಿ ಅನ್ನೋ ವೇರಿಯೇಬಲ್ಗೆ ಅಡ್ರೆಸ್ ಅಸೈನ್ ಆಗಿರುತ್ತೆ, ಒಂದು ಯೂನಿಕ್ ಅಡ್ರೆಸ್ಸು. ಸೊ ಆ ಅಡ್ರೆಸ್ಗೆ ವ್ಯಾಲ್ಯೂ ಅಸೈನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಏದು ಅಡ್ರೆಸ್ಗೆ ವ್ಯಾಲ್ಯೂ ಅಸೈನ್ ಆಗಿದೆ ಅಂತಂದರೆ ಅದು ಹೇಗೆ ಅಸೈನ್ ಆದಂಗೆ ಲೆಕ್ಕ. ಅಥವಾ ಬಿ ತೊಗೊಳ್ಳಿ, ಬಿದು ಅಡ್ರೆಸ್ಗೆ ವ್ಯಾಲ್ಯೂ ಅಸೈನ್ ಆಗಿದೆ ಅಂದರೆ ಬಿಗೆ ಅಸೈನ್ ಆದಂಗೆ ಲೆಕ್ಕ ಅದು. ಎಂದರೆ ಜಸ್ಟ್ ನಾವು ಇಲ್ಲಿ ಡೈರೆಕ್ಟಾಗಿ ಫ್ರಂಟ್ ಎಂಡಲ್ಲಿ ಎ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಎ ಅಂತ ಕಾಣಿಸಲ್ಲ. ಎ ಬರಲು 1001 ಇಲ್ಲ ಬಿ ಬರಲು 1002 ಇರುತ್ತೆ ಅಷ್ಟೇ. ಸೊ ಆ ಥರ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಕ್ಯಾನ್ಎಫಲ್ಲಿ ವ್ಯಾಲ್ಯೂ ಕೊಡ್ತಾಯಿದ್ದೀರಾ ಅಲ್ವಾ. ಸೊ ಇವಾಗ ಲಾಜಿಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲಾಜಿಕ್ ಹಿಂಗೆ ಮಾಡ್ತೀರಾ ಅಂದರೆ, ಇವಾಗ ಎನಲ್ಲಿ 5 ಇದೆ ಅಂತ ಅಂದ್ಕೊಳ್ಳಿ, ಬಿನಲ್ಲಿ 6 ಇದೆ ಅಂತ ಅಂದ್ಕೊಳ್ಳಿ. ಸೊ ಎ ಈಸ್ ಈಕ್ವಲ್ ಟು ಇಲ್ಲ ಒಂದು ಟೆಂಪ್ ವೇರಿಯೇಬಲಲ್ಲಿ ಟೆಂಪ್ ಈಸ್ ಈಕ್ವಲ್ ಟು ಎ ಅಂತ ಹಾಕ್ತೀನಿ. ಅಂದರೆ ಏನಾಯಿತು, ಏನಲ್ಲಿರೋ ವ್ಯಾಲ್ಯೂ ಟೆಂಪಿಗೆ ಬಂತು. ಅಂದರೆ ಇಲ್ಲಿ ಈಕ್ವಲ್ಸ್ ಹಾಕಿದಾಗ ಕನ್ಫ್ಯೂಷನ್ ಆಗಬೇಡಿ. ಏನಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದ್ರದ್ದೊಂದು ಕಾಪಿ ಟೆಂಪಿಗೆ ಬರುತ್ತೆ ಅಷ್ಟೇ ಹೊರತು ಏನಲ್ಲಿರೋ ವ್ಯಾಲ್ಯೂ ಎರೇಸ್ ಆಗೋಲ್ಲ. ಗೊತ್ತಾಯ್ತಾ? ಇವಾಗ ಜೆರಾಕ್ಸ್ ಅಂದರೆ ಜೆರಾಕ್ಸ್ ಮಾಡಿಸಿದಾಗ ನಿಮ್ಮದು ಒರಿಜಿನಲ್ ಪೇಪರ್ ಏನಿರುತ್ತೋ ಅದು ಹಂಗೆ ಇರುತ್ತೆ, ಅದ್ರದ್ದೊಂದು ಕಾಪಿ ನಿಮಗೆ ವಾಪಸ್ ಕೊಡ್ತಾನೆ ಅವನು ಜೆರಾಕ್ಸ್ ಮಾಡಿ. ಅದೇ ಥರ ಏನಲ್ಲಿರೋ ವ್ಯಾಲ್ಯೂ ಟೆಂಪ್ಗೆ ಹೋಗಿದೆ ಅಂದರೆ ಏನಲ್ಲಿರೋ ವ್ಯಾಲ್ಯೂ ಎರೇಸ್ ಆಗಿದೆ ಅಂತ ಅರ್ಥ ಅಲ್ಲ. ಏನಲ್ಲಿ 5 ಹಂಗೆ ಇರುತ್ತೆ. 5 ಅನ್ನೋದನ್ನ ಒಂದು ಕಾಪಿ 5 ಅನ್ನೋದನ್ನ ಟೆಂಪಿಗೆ ಕೊಡ್ತಾಯಿದ್ದಾನೆ ಅಷ್ಟೇ, ಇನ್ನೊಂದು ಕಾಪಿನ ತೆಗೆದು ಟೆಂಪಿಗೆ ಕೊಡ್ತಾಯಿದ್ದಾನೆ ಅವನು ಅಷ್ಟೇ. ಗೊತ್ತಾಯ್ತಾ? ಆ ಥರ ಅರ್ಥ ಮಾಡ್ಕೋಬೇಕು. ಟೆಂಪ್ ಈಸ್ ಈಕ್ವಲ್ ಟು ಎ. ಏದು ಒಂದು ಅಂದರೆ ಏನಲ್ಲಿರುವಂಥ ಒಂದು ವ್ಯಾಲ್ಯೂ, ಏನಲ್ಲಿರುವಂಥ ವ್ಯಾಲ್ಯೂ ಯಾವುದು 5ದು ಇನ್ನೊಂದು ಜಸ್ಟ್ ಅಂದರೆ 5ನ ಏನಲ್ಲೂ ಇಟ್ಕೊಂಡು ಟೆಂಪ್ಗೂ ಕೊಡ್ತಾಯಿದ್ದಾನೆ ಅವನು. ಸೊ ಜಸ್ಟ್ ಎ ಕಾಪಿ ಆಫ್ ದಟ್. ಓಕೆ. ಸೊ ಅಲಿಯಾಸ್ ಅಂತ ಬರೀಬೋದು. ಅಲಿಯಾಸ್ ಅನ್ನೋದಕ್ಕಿಂತ ಕಾಪಿ ಅಂತ ಹೇಳಿದ್ರೆ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಎ ಕಾಪಿ ಆಫ್ ದಟ್ ಈಸ್ ಗಿವನ್ ಟು ಟೆಂಪ್, ಬಟ್ ಏನಲ್ಲಿರೋ ವ್ಯಾಲ್ಯೂ ಅಲಿಯಾಸ್ ಆಗಿರಲ್ಲ. ಸೊ ಎ ಈಸ್ ಈಕ್ವಲ್ ಟು, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಎ ಈಸ್ ಈಕ್ವಲ್ ಟು ಬಿ. ಇವಾಗ ಏನಾಗ್ತಾಯಿದೆ ನೋಡಿ, ಎ ಈಸ್ ಈಕ್ವಲ್ ಟು ಬಿ ಅಂತಂದಾಗ ಇವಾಗ ಎನಲ್ಲಿ 5 ಇದೆ, ಬಿನಲ್ಲಿ 6 ಇದೆ. ಇವಾಗ ಏನಾಯಿತು, ಇವಾಗ ಇಲ್ಲಿ ಟೆಂಪ್ ಈಸ್ ಈಕ್ವಲ್ ಟು ಎ ಅಂತಂದಾಗ ಟೆಂಪಲ್ಲಿ ಕೂಡ 5 ಹೋಗಿ ಕೂತ್ಕೋತು, ಎನಲ್ಲಿ ಕೂಡ ಆಲ್ರೆಡಿ 5 ಇದೆ. ಸೊ ಇವಾಗ ಬಿ ಎ ಈಸ್ ಈಕ್ವಲ್ ಟು ಬಿ ಅಂದಾಗ ಬಿನಲ್ಲಿರೋ ವ್ಯಾಲ್ಯೂ ಎಗೆ ಹೋಗಬೇಕು. ಎಗೆ ಹೋದಾಗ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಎನಲ್ಲಿ 5 ಇತ್ತು, ಇವಾಗ ಎನಲ್ಲಿ 5 ಇದೆ, ಬಿನಲ್ಲಿ 6 ಇದೆ. ಇವಾಗ ಎ ಈಸ್ ಈಕ್ವಲ್ ಟು ಬಿ ಅಂತಂದಾಗ ಬಿನಲ್ಲಿರೋ 6 ಎಗೆ ಹೋಗುತ್ತೆ. ಸೊ ಬಿನಲ್ಲಿರೋ 6 ಎಗೆ ಹೋದಾಗ ಎನಲ್ಲಿರೋ 5 ಏನಾಗುತ್ತೆ, ಎರೇಸ್ ಆಗುತ್ತೆ. ಎರೇಸ್ ಆಗಿ ಹೊಸ ನಂಬರ್ ಬಂದು ಕೂತ್ಕೋತಾನೆ. ಆಯಿತಾ? ಏನಕ್ಕೆ ಇದು ಪ್ರೋಸೆಸ್ ಏನಕ್ಕೆ ಹಿಂಗೆ ಅಂತಂದರೆ ಹೇಳ್ತೀನಿ ಕೇಳಿ. ಟೆಂಪ್ ಅನ್ನೋದು ಆ್ಯಕ್ಚುಲಿ ಒಂದು ವೇರಿಯೇಬಲ್ ನಾವು ತೊಗೊಂಡಿದ್ದೀವಿ, ಬಟ್ ಟೆಂಪ್ಗೆ ನಾವು ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ. ಟೆಂಪ್ನಲ್ಲಿ ಯಾವುದು ವ್ಯಾಲ್ಯೂ ಇಲ್ಲ, ಬರೀ ಎ ಮತ್ತು ಬಿಗೆ ಮಾತ್ರ ವ್ಯಾಲ್ಯೂ ಕೊಡ್ತಾಯಿದ್ದೀವಿ. ಸೊ ಟೆಂಪ್ ಅನ್ನೋದು ಖಾಲಿ ಇದೆ, ಇಟ್ ಈಸ್ ಹ್ಯಾವಿಂಗ್ ನೋ ವ್ಯಾಲ್ಯೂ. ಸೊ ಟೆಂಪ್ ಈಸ್ ಈಕ್ವಲ್ ಟು ಎ ಅಂತಂದಾಗ ಎದು ಒಂದು ಕಾಪಿ ಹೋಗಿ ಟೆಂಪಲ್ಲಿ ಕೂತ್ಕೊಳ್ಳುತ್ತೆ. ಟೆಂಪ್ ಆಲ್ರೆಡಿ ಖಾಲಿ, ಟೆಂಪಲ್ಲಿ ಏನೂ ವ್ಯಾಲ್ಯೂ ಇಲ್ಲ. ಸೊ ಹಾಗಾಗಿ ಖಾಲಿ ಇರೋದ್ರಿಂದ ಟೆಂಪಲ್ಲಿ ಏನು ವ್ಯಾಲ್ಯೂ ಇಲ್ಲದೇ ಇರೋದ್ರಿಂದ ಅದು ಟೆಂಪ್ ಅನ್ನೋದು ಏನು ಮಾಡುತ್ತೆ, ವೇರಿಯೇಬಲು 5ನ ಆ್ಯಕ್ಸೆಪ್ಟ್ ಮಾಡ್ಕೋತಾನೆ. ಆಮೇಲೆ ಇಲ್ಲಿ ಎ ಈಸ್ ಈಕ್ವಲ್ ಟು ಬಿ ಅಂದಾಗ ಎನಲ್ಲಿ ಆಲ್ರೆಡಿ 5 ಅಂತ ವ್ಯಾಲ್ಯೂ ಇದೆ. ಸೊ ನೀವೇನು ಮಾಡ್ತಾಯಿದ್ದೀರಾ, ಬಿ ವ್ಯಾಲ್ಯೂನ ಎಗೆ ಕೊಡ್ತಾಯಿದ್ದೀರಾ ಇಲ್ಲಿ. ಸೊ ಅವಾಗ ಏನು ಮಾಡ್ತಾನೆ, ಏನಲ್ಲಿರೋ ವ್ಯಾಲ್ಯೂ 5 ಎರೇಸ್ ಆಗಿ ಬಿಯಿಂದ ಬಂದಿರೋವಂಥ 6ನ ಎಗೆ ಹೋಲ್ಡ್ ಮಾಡ್ತಾನೆ. ಬಿಯಿಂದ ಬರೋವಂಥ 6 ವ್ಯಾಲ್ಯೂ ಇದೆಯಲ್ಲ ಅದು ಬಂದು ಎನಲ್ಲಿ ಕೂತ್ಕೊಳ್ಳುತ್ತೆ, ಬಟ್ ಬಿನಲ್ಲಿ 6 ಹಾಗೇ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಏನಲ್ಲಿರೋ 5 ಟೆಂಪು ಕೊಟ್ಟಾಗ ಏನಲ್ಲಿರೋ 5 ಹೋಗಲಿಲ್ಲ, ಎರೇಸ್ ಆಗಲಿಲ್ಲ. ಅದೇ ಥರ ಬಿಯಲ್ಲಿರೋ ವ್ಯಾಲ್ಯೂ 6 ಅಂತ ಇದೆ, ಅದನ್ನು ನೀವು ಎಗೆ ಕೊಟ್ಟಾಗ ಏನಲ್ಲಿರೋ ವ್ಯಾಲ್ಯೂ 5 ಅನ್ನೋದು ಎರೇಸ್ ಆಗುತ್ತೆ, 6 ಅನ್ನೋದು ಬಂದು ಏನಲ್ಲಿ ಕೂತ್ಕೊಳ್ಳುತ್ತೆ. ಬಟ್ ಬಿನಲ್ಲಿ 6 ಅನ್ನೋದು ಹಾಗೇ ಇರುತ್ತೆ. ಹೆಂಗೆ ಏನಲ್ಲಿ 5 ಅನ್ನೋದು ಹಾಗೆ ಇತ್ತು, ಇವಾಗ ಟೆಂಪ್ ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಾಗ ಟೆಂಪಲ್ಲಿ 5 ಬಂತು, ಬಟ್ ಏನಲ್ಲೂ 5 ಹಂಗೆ ಇತ್ತು. ಅದೇ ಥರ ಎ ಈಸ್ ಈಕ್ವಲ್ ಟು ಬಿ ಅಂತ ಬಂದಾಗ ಬಿನಲ್ಲಿರೋ 6 ಎಗೆ ಬಂತು, ಬಟ್ ಬಿನಲ್ಲಿ 6 ಹಾಗೆ ಇರುತ್ತೆ.
ಸೊ ಇವಾಗ ಏನು ಮಾಡ್ತೀರಾ ನೆಕ್ಸ್ಟು, ಇವಾಗ ಬಿ ಈಸ್ ಈಕ್ವಲ್ ಟು ಟೆಂಪ್ ಅಂತ ಕೊಡ್ತೀರಾ. ಸೊ ಇವಾಗ ಏನಾಯಿತು, ಆ್ಯಕ್ಚುಲಿ ಬಿನಲ್ಲಿ 6 ಇತ್ತು, ಟೆಂಪಲ್ಲಿ 5 ಇತ್ತು. ಸೊ 5 ಬಂದು ಏನಾಗುತ್ತೆ ಬಿಗೆ ಹೋದಾಗ, ಸೊ ಬಿನಲ್ಲಿರೋ 6 ಎರೇಸ್ ಆಗಿ ಬಿನಲ್ಲಿ 5 ಬಂದು ಕೂತ್ಕೊಳ್ಳುತ್ತೆ. ಸೊ ಇವಾಗ ಸ್ವ್ಯಾಪಿಂಗ್ ಆದಂಗೆ ಲೆಕ್ಕ. ಓಕೆನಾ. ಸೊ ಇವಾಗ ಇನ್ನೊಂದ್ಸಲಿ ಪ್ರಿಂಟ್ ಮಾಡಿಸಿ ಇಲ್ಲಿ. ಓಕೆ, ಸೊ ಪ್ರಿಂಟರ್ ಪರ್ಸೆಂಟೇಜ್ ಡಿ ಎ ಕಾಮ ಬಿ. ಓಕೆ. ಸೊ ತುಂಬ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸ್ಕ್ಯಾನ್ ಎಫಲ್ಲಿ ಏನಕ್ಕೆ ಆ್ಯಂಪರ್ಸೆಂಟ್ ಕೊಡ್ತೀವಿ, ಪ್ರಿಂಟ್ ಎಫಲ್ಲಿ ಏನಕ್ಕೆ ಆ್ಯಂಪರ್ಸೆಂಟ್ ಕೊಡಲ್ಲ, ಇದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸ್ಕ್ಯಾನ್ ಎಫಲ್ಲಿ ನಾವು ಏನು ಮಾಡ್ತೀವಿ, ವ್ಯಾಲ್ಯೂನ ಇನ್ಪುಟ್ಟಾಗಿ ಕೊಡ್ತೀವಿ. ಪ್ರಿಂಟ್ ಎಫಲ್ಲಿ ವ್ಯಾಲ್ಯೂನ ಹೊರಗಡೆ ಹಾಕ್ತೀವಿ, ಔಟ್ಪುಟ್ಟಾಗಿ ಕೊಡ್ತೀವಿ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಬೇಕು, ಈ ಬೇಸಿಕ್ ಕಾನ್ಸೆಪ್ಟನ್ನ. ಓಕೆನಾ. ಸೊ ಸ್ಕ್ಯಾನ್ ಎಫ್ ಅನ್ನೋದು ಇಲ್ಲಿ ನೋಡಿ ಆ್ಯಂಪರ್ಸೆಂಟ್ ಕೊಟ್ಟಿದ್ದೀವಿ, ಇಲ್ಲಿ ನೋಡಿ ಪ್ರಿಂಟ್ ಎಫಲ್ಲಿ ಅದೇ ಸೇಮ್ ಎ ಮತ್ತು ಬಿ ಯೂಸ್ ಮಾಡ್ತಿದ್ದೀವಿ, ಬಟ್ ಆ್ಯಂಪರ್ಸೆಂಟ್ ಕೊಟ್ಟಿಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಸಿಂಟ್ಯಾಕ್ಸ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸಿಂಟ್ಯಾಕ್ಸ್ ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಬಂದು ಏನಾಗುತ್ತೆ, ಪ್ರಿಂಟ್ ಎಫ್ ಕೊಟ್ಟಿದ್ದೀರಲ್ವಾ, ಗೆಟ್ ಸಿ ಎಚ್ ಕೊಡಿ. ಗೆಟ್ ಸಿ ಎಚ್ ಕೊಟ್ಬಿಟ್ಟು ಎಂಡ್ ಮಾಡಿ ಪ್ರೋಗ್ರಾಮ್ ಅಷ್ಟೇ. ಸೊ ಇದು ನಿಮ್ಮ ರೆಫರೆನ್ಸ್ಗೆ ಒಂದು ಪ್ರಿಂಟ್ ಎಫ್ ಹಾಕಿರ್ತೀನಿ ಇಲ್ಲಿ. ಪ್ರಿಂಟ್ ಎಫ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಬಿಫೋರ್ ಸ್ವ್ಯಾಪಿಂಗ್ ಆಗೋಕ್ಕಿಂತ ಮುಂಚೆ ಏನಿರುತ್ತೆ, ಪರ್ಸೆಂಟೇಜ್ ಡಿ ಎ ಕಾಮ ಬಿ. ಸೊ ಇದು ಎ ಕಾಮ ಅಂದರೆ ನೀವು ಏನು ಫಸ್ಟು ಪ್ರೋಗ್ರಾಮ್ ರನ್ ಮಾಡಿದಾಗ ಎಗೆ ಏನು ವ್ಯಾಲ್ಯೂ ಕೊಡ್ತೀರಾ, ಬಿಗೆ ಏನು ವ್ಯಾಲ್ಯೂ ಕೊಡ್ತೀರಾ ಅದನ್ನು ಪ್ರಿಂಟ್ ಮಾಡಿಸ್ತಾನೆ. ಸ್ವ್ಯಾಪಿಂಗ್ ಆಗಿರಲ್ಲ ಆವಾಗ. ಸ್ವ್ಯಾಪಿಂಗ್ ಆಗದಲೇ ಎದು ಒರಿಜಿನಲ್ ವ್ಯಾಲ್ಯೂ ಏನಿದೆ, ಬಿದು ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದನ್ನು ಪ್ರಿಂಟ್ ಮಾಡಿಸ್ತಾನೆ. ನಿಮ್ಮ ರೆಫರೆನ್ಸ್ಗೆ ಇದು ಕೊಡಲೇಬೇಕು ಅಂತೇನಿಲ್ಲ, ನಿಮ್ಮ ರೆಫರೆನ್ಸ್ಗೆ. ಸೊ ಆಫ್ಟರ್ ಸ್ವ್ಯಾಪಿಂಗ್, ಸೊ ಈ ಲಾಜಿಕ್ ಆದಮೇಲೆ ಇಲ್ಲೊಂದು ಪ್ರಿಂಟ್ ಎಫ್ ಪ್ರಿಂಟ್ ಎಫ್ ಇಲ್ಲಿ ಆಲ್ರೆಡಿ ಹಾಕಿದ್ದೀವಿ. ಸೊ ಎ ಈಸ್ ಈಕ್ವಲ್ ಟು ಇದು ಎ ಕಾಮ ಬಿ ಅಂತ ಹಾಕಿದ್ದೀವಿ. ಓಕೆ. ಸೊ ಪ್ರೋಗ್ರಾಮ್ನ ಕಂಪೈಲ್ ಮಾಡಿ, ಸೊ ನೋ ಎರರ್ಸ್ ರನ್ ಮಾಡಿ. ನೋಡಿ, ಎಂಟರ್ ದ ವ್ಯಾಲ್ಯೂ ಫಾರ್ ಎ ಆ್ಯಂಡ್ ಬಿ ಅಂತಿದೆ. ಎಗೆ 10 ಅಂತ ಕೊಡ್ತೀನಿ, ಬಿಗೆ 20 ಅಂತ ಕೊಡ್ತೀನಿ. ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಗೆ 10 ಅಂತ ಕೊಟ್ಟಿದ್ದೀನಿ, ಬಿಗೆ 20 ಅಂತ ಕೊಟ್ಟಿದ್ದೀನಿ. ನೋಡಿ ಇವಾಗ ಏನಾಯಿತು, ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಬಿಫೋರ್ ಸ್ವ್ಯಾಪಿಂಗ್. ಓಕೆ. ಸೊ ಇದು ಸ್ವಲ್ಪ ಮಿಕ್ಸಾಗಿ ಬಂದಿದೆ, ಒಂದು ನಿಮಿಷ ಇದೆ. ಒಂದು ಪ್ರಿಂಟಲ್ಲಿ ಸ್ಲ್ಯಾಶನ್ನು ಹಾಕ್ಬಿಡ್ತೀನಿ. ಸ್ಲ್ಯಾಶನ್ನು ಹಾಕಿ, ಓಕೆ. ಸ್ಲ್ಯಾಶನ್ ಅಂದರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ, ನ್ಯೂ ಲೈನಿಗೆ ಬರುತ್ತದು. ಸೊ ಇದನ್ನು ಸೇವ್ ಮಾಡಿ, ಕಂಪೈಲ್ ಮಾಡಿ, ರನ್ ಮಾಡಿ. ನೋಡಿ, ಎಂಟರ್ ದ ವ್ಯಾಲ್ಯೂ ಫಾರ್ ಎ ಆ್ಯಂಡ್ ಬಿ. ಎಗೆ ಒಂದು 50 ಅಂತ ಕೊಡ್ತೀನಿ, ಬಿಗೆ ಒಂದು 100 ಅಂತ ಕೊಡ್ತೀನಿ. ನೋಡಿ ಇವಾಗ ಏನಾಯಿತು, ಎ ನೆಕ್ಸ್ಟ್ ಲೈನಲ್ಲಿ ನೋಡಿ 50 100 ಆಗಿದ್ದು ಆದಮೇಲೆ ನೆಕ್ಸ್ಟ್ ಲೈನಲ್ಲೇ ನಿಮಗೆ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಬಿಫೋರ್ ಸ್ವ್ಯಾಪಿಂಗ್ ಅಂದ್ರೇನು, ಸ್ವ್ಯಾಪಿಂಗ್ ಆಗೋಕ್ಕಿಂತ ಮುಂಚೆ ಎ ವ್ಯಾಲ್ಯೂ 50 ಇದೆ, ಬಿ ವ್ಯಾಲ್ಯೂ 100 ಇದೆ. ಸೊ ನೀವೇನು ಕೊಟ್ಟಿದ್ದೀರಾ ಅದೇ ಇರುತ್ತೆ. ಅದಾದಮೇಲೆ ಸ್ವ್ಯಾಪಿಂಗ್ ಲಾಜಿಕ್ ಆದಮೇಲೆ ಎ ವ್ಯಾಲ್ಯೂ ಏನಾಯಿತು 100 ಬಂತು, ಬಿ ವ್ಯಾಲ್ಯೂ ಏನಾಯಿತು 50 ಬಂತು. ಸೊ ಇಲ್ಲಿ ಜಸ್ಟ್ ಸ್ಪೇಸ್ಗಳು ಕೊಟ್ಟಿಲ್ಲ, ಹಾಗಾಗಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಇಲ್ಲಿ ಒಂದು ಸ್ಪೇಸ್ ಕೊಡ್ತೀನಿ. /t thing /t ಕೊಟ್ಟು ನೋಡಿ, ಪ್ರಾಬಬ್ಲಿ ಇದು ವರ್ಕ್ ಆಗಬೇಕು. ಜಸ್ಟ್ ಅದು ಅಂಟ್ಕೊಂಡಿದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ.
ವ್ಯಾಲ್ಯೂ ಫಾರ್ 20, ಆಮೇಲೆ ಒಂದು 30 ಅಂತ ಕೊಡ್ತೀನಿ. ಸೊ ನೋಡಿ 30, 20 ಅಂತ ಬಂತು ಅಷ್ಟೇ, ಇದೇನೂ ಇಲ್ಲ. ಸೊ ಜಸ್ಟ್ ಸಿಂಪಲ್ ಲಾಜಿಕ್ಕು, ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಲಾಜಿಕ್ಕು. ನೀವೇ ಒಂದ್ಸಲಿ ಒಂದು ಶೀಟಲ್ಲಿ ಬರೆದಿಟ್ಕೊಳ್ಳಿ ಏನೇನು ಆಗ್ತಾಯಿದೆ ಅಂತ. ಸೊ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಶೀಟಲ್ಲಿ ಬರೆದಷ್ಟು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲ ಅಂತಂದರೆ ಈ ಥರ ಪ್ರೋಗ್ರಾಮ್ ಮಾಡಿ 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 ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಬೈ ಹ್ಯಾಟ್ ಹೊಡಿಯೋಕ್ಕೆ ಹೋಗಬೇಡಿ. ಲಾಜಿಕ್ನ ಬೈ ಹ್ಯಾಟ್ ಹೊಡೆದ್ರೆ ವರ್ಕೌಟ್ ಆಗೋಲ್ಲ. ನಿಮಗೆ ನೀಟಾಗಿ ತಿಳ್ಕೊಬೇಕು. ಬೇಕಾದ್ರೆ ನೀವು ಒಂದು 5 ದಿನ 10 ದಿನ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಬೈ ಹಾರ್ಟ್ ಹೊಡಿಯೋಕ್ಕೆ ಹೋಗಬೇಡಿ. ಲಾಜಿಕ್ನ ಅರ್ಥ ಮಾಡ್ಕೊಡಿ ಫಸ್ಟು. ಬೈ ಹಾರ್ಟ್ ಹೊಡೆದ್ರೆ ನಿಮಗೇನು ಪ್ರಯೋಜನ ಆಗೋಲ್ಲ, ಗೊತ್ತಾಯ್ತಾ? ಸೊ ಇಷ್ಟೇ ಇವತ್ತಿನ ಪ್ರೋಗ್ರಾಮ್ ಬಂದು ಇಷ್ಟೇ ಇತ್ತು. ಸೊ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ಸಾರಿ, ಇನ್ನೊಂದು ಪ್ರೋಗ್ರಾಮ್ ಇದೆ, ಸಾರಿ. ಓಕೆ, ಸೊ ಇನ್ನೊಂದು ಪ್ರೋಗ್ರಾಮ್ ಏನಪ್ಪ ಅಂದರೆ, ಓಕೆ ಇದನ್ನು ಸ್ಟಾಪ್ ಮಾಡಿಬಿಡ್ತೀನಿ. ಸೊ ಇದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ತೊಗೊತೀನಿ. ಓಕೆ.